ಬೆಂಗಳೂರು ನೀರಿನ ವಿಚಾರವಾಗಿ ಸಾಕಷ್ಟು ಆರೋಪಗಳನ್ನ ನೋಡಿ, ವಿರೋಧ ಪಾರ್ಟಿಯವ್ರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅವ್ರಿಗೆ ಟೀಕೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ 50% ಬೋರ್ವೆಲ್ಗಳೆಲ್ಲ ಪ್ರೈವೇಟ್ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದೆ. ಪ್ರೈವೇಟ್ದು ಡ್ರೈ ಆಗಿದೆ, ಗೌರ್ಮೆಂಟ್ದು ಡ್ರೈ ಆಗಿದೆ, ಎಲ್ಲ ಡ್ರೈ ಆಗಿದೆ. ಅದನ್ನು ಕಂಟ್ರೋಲ್ ತೆಗೆದುಕೊಂಡು ಈಗಾಗಲೇ ಸುಮಾರು ಸಾವಿರಾರು ಟ್ಯಾಂಕರ್ಗಳು ಎಲ್ಲ ಕಂಪ್ಲೀಟ್ ಎಲ್ಲ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಏನು ರೇಟ್ ಕೊಡಬೇಕು, ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಎಲ್ಲ ಮಾಡಿದ್ದಾರೆ ನಮ್ಮ ಆಫೀಸರ್ಸು. ನಾನು ಅವ್ರಿಗೆ ಬಿಟ್ಟಿದ್ದೀನಿ, ಕಿಲೋಮೀಟ್ರಿಗೆ ದೂರದಿಂದ ಬಂದ್ರೇನು, ಒತ್ತಿಗೆ ಬಂದೇನು ಅಂತ. ಜೊತೆಗೆ ಬೇರೆ ಬೇರೆ ಟ್ಯಾಂಕರ್ಸ್ನ, ಹಾಲನ್ ಟ್ಯಾಂಕರ್ಸ್ ಕೂಡ ದೊಡ್ಡ ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಬೇಕು. ಸ್ಟೇಟಲ್ಲಿ ಎಲ್ಲೆಲ್ಲಿ ಫ್ರೀ ಉಳ್ಕೊಂಡಿದೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂಗೆ ಆಮೇಲೆ ಕಾವೇರಿ ನೀರು ಏನಿದೆ, ಕಾವೇರಿ ನೀರು ಕರೆಕ್ಟಾಗಿ ಬರ್ತಾ ಇದೆ, ಇನ್ನು ಜಾಸ್ತಿ ನೀರು ಬರ್ತಾ ಇದೆ. ಕಾವೇರಿ ಈ ಸಂದರ್ಭದಲ್ಲಿ ಕಾವೇರಿ ನೀರು ಏನು ಒಂದು ಇಷ್ಟ 0.25 MLD ನೀರು ಆ್ಯಡ್ ಆಗ್ತಾ ಇದೆ, ಜಾಸ್ತಿ ನಾವು ಡ್ರಾ ಮಾಡ್ತಾ ಇದ್ದೀವಿ. ಏಕೆಂದರೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 110 ವಿಲೇಜ್ಗೆ ಏನು ಸಪ್ಲೈ ಮಾಡಬೇಕಾಯ್ತು ಅದನ್ನು ಈಗ ನೆಕ್ಸ್ಟು ಮೇ ಎಂಡ್ಗೆ ಕಂಪ್ಲೀಟ್ ಕಾವೇರಿದು 5th ಸ್ಟೇಜ್ ಏನಿದೆ ಅದು ಅಲ್ಲಿವರೆಗೂ ನಾವು ಭಾಳ ಜಾಗೃತರಾಗಿದ್ದೀವಿ. ಮೀಡಿಯಲ್ಲಿ ತಾವು ತೋರಿಸ್ತಾ ಇದ್ದೀರಿ, ಆಕಾರ ತೋರಿಸ್ತಾ ಇದ್ದೀರಿ. ನಾನು ಆಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ, ನಾನು ಇಲ್ಲ ಅಂತ ಹೇಳಿ. ನನ್ನ ಮನೇಲೂ ಇಲ್ಲಪ್ಪ, ನಮ್ಮ ಊರುಗಳಲ್ಲೂ ಇಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಗಾಬರಿಯನ್ನು ಪಡೋದು ಬೇಡ. ಈಗ ಆಯ್ತಪ್ಪ, ನೀರು ಬೇಕು, ಎಲ್ಲದಕ್ಕೂ ಬೇಕು. ನಾವು ಏನು ಹೇಳಿದ್ದೀವಿ ಅಂದರೆ, ನಿಮ್ಮ ಕಾರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಕೋಬೇಡಿ, ದನ ಕರುಗಳಿಗೆ ಉಪಯೋಗಿಸ್ಕೊಳ್ಕೋಬೇಡಿ, ಸ್ವಲ್ಪ ಬೇರೆ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಳಿ. ಕುಡಿಯೋ ನೀರನ್ನ ಫಸ್ಟ್ ಕ್ಲಾಸ್ ಕಾವೇರಿ ನೀರನ್ನೇ ಇರೋ ಒಳ್ಳೆ ಚೆನ್ನಾಗಿರೋ ನೀರನ್ನೆಲ್ಲ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಸಹಕಾರ ಕೊಡಿ ಅಂತ ಹೇಳಿದ್ವಿ. ನೀರಿನ ಬೆಲೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಮೇಕೆದಾಟು ಯಾಕೋಸ್ಕರ ಹೋರಾಟ ಮಾಡೋದು, ನಮಗಿದೆಲ್ಲ ಗೊತ್ತಿದೆ ಏನಾಗ್ತದೆ ಅಂತ. ಆದರೂ ಕಾವೇರಿ ನೀರನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಬಳಕೆ ಆಗ್ತದೆ. ಸಾರ್ವಜನಿಕ ವಲಯದಲ್ಲಿ ಟ್ಯಾಂಕರ್ಗಳು ಸಿಗ್ತಾ ಇರೋ ನೀರು ಸರ್ಕಾರಕ್ಕೆ ಯಾಕೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಖಾಸಗಿ ಟ್ಯಾಂಕರ್ ಅವ್ರಿಗೆ ಸಿಗ್ತಾ ಇದೆ ನೀರು ಅಂತ ಅವರು ಅದನ್ನೇ ನಾವು ಅದು ಬೋರ್ವೆಲ್ ನೀರು, ಅದು ಗೌರ್ಮೆಂಟ್ ನೀರಲ್ಲ. ಗೌರ್ಮೆಂಟ್ ನೀರು ಎಲ್ಲೂ ಅವ್ರು ತೊಗೊಂಡು ಟ್ಯಾಂಕರ್ಗೆ ಫಿಲ್ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ. ಈ ಕೆಲವು ಇದನ್ನು ಕಾಯಿಂದು ಏನು ನಮ್ಮದು ಇತ್ತಲ್ಲ ವಾಟ್ರು, ಶುದ್ಧ ನೀರು, ಅದು ಎಲ್ಲೆಲ್ಲಿ ನಿಂತೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ. ಅದನ್ನೆಲ್ಲ ಕಂಪ್ಲೀಟ್ ಎಲ್ಲ ರಿಪೇರಿ ಮಾಡಿಸ್ತಾ ಇದ್ದೀವಿ. ಇನ್ನು 3-4 ತಿಂಗಳು ಈ ಸಮಸ್ಯೆ ಇದೆ, ಇದನ್ನು ಬಗೆಹರಿಸ್ತೀವಿ, ವಿಶ್ವಾಸ ಇಡಲಿ. ನನಗೆ ಈ ನೀರಿನ ಬೆಲೆನೂ ಗೊತ್ತಿದೆ, ನೀರು ಹರಿವಿನೂ ಗೊತ್ತಿದೆ. ಸರ್ಕಾರ BWSP ಇದಾದ ಮೇಲೆ ನಾನು ತಕ್ಷಣ ಆಫೀಸರ್ಸ್ ಹತ್ರ ಏನು ಪ್ಲಾನ್ ಆಫ್ ಆ್ಯಕ್ಷನು ಏನೇನು ಮಾಡಿದಿರಿ, ಕಂಟ್ರೋಲ್ ರೂಮ್ ಏನು ಮಾಡಿದ್ರಿ ಎಲ್ಲ ಕೂಡ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದ್ದೀನಿ. ನಾನು ಅಲ್ಲ ಸರ್, ಬೆಂಗಳೂರು ಗ್ರಾಮಾಂತರಕ್ಕೆ 15 ನೋಡಲ್ ಆಫೀಸರ್ಗಳನ್ನ ಹಾಕಿದ್ರೆ ಬೆಂಗಳೂರು ನಗರಕ್ಕೆ ಹಾಕಿಲ್ಲ ಅನ್ನೋ ಆರೋಪ. ಇಲ್ಲಿ ಬೆಂಗಳೂರು ನಗರಕ್ಕೆ ಹಾಕಿಲ್ಲ, ಆದರೆ ಗ್ರಾಮಾಂತರ ಕ್ಷೇತ್ರದ ವಾರ್ಡ್ ಏನಿದೆ ಅದಕ್ಕೆ ಮಾತ್ರ ನೋಡಲ್ ಆಫೀಸರ್. ಅದು ನೋಡಿ, ಅದು ಫಸ್ಟ್ ಬೆಂಗಳೂರು ನಗರಕ್ಕೂ ಹಾಕಿದ್ದೀವಿ, ಯಾಕೆ ಹಾಕಿಲ್ಲ ಅಂತಲ್ಲ. ಬೆಂಗಳೂರು ಗ್ರಾಮಾಂತರ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬೋರ್ವೆಲ್ಸ್. ಬೆಂಗಳೂರು ನಗರ ಈಸ್ ಡಿಪೆಂಡ್ ಅಪಾನ್ ಕಾವೇರಿ ವಾಟರ್. ಅದಕ್ಕೆ ಸಿಸ್ಟಮ್ ಇದೆ. ಬೆಂಗಳೂರು ನೋಡಲ್ ಆಫೀಸರ್ ಯಾಕೆಂದ್ರೆ ಅಲ್ಲಿಂದ ಬೆಂಗಳೂರು ಗ್ರಾಮಾಂತರದಿಂದನೇ ಕುಡಿಯೋ ನೀರಿಗೆ ಟ್ಯಾಂಕರ್ಗಳಲ್ಲಿ ಜಾಸ್ತಿ ಬರ್ತಾ ಇರೋದು. ಎಲ್ಲೆಲ್ಲಿ ಸೋರ್ಸ್ ಇದೆ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ವಿ ನಾವು. ಸೋಮವಾರ ಪ್ರತಿಭಟನೆಗೆ ಕರೆ ಕೊಟ್ಟವರು ಯಾರು? ಬಿಜೆಪಿ ಅವರು ಖಾಲಿ ಕೂಡ ಇಟ್ಕೊಂಡು ಪ್ರತಿಭಟನೆ. ಫಸ್ಟ್ ಕ್ಲಾಸ್ ಮಾಡಲಿ, ಅವರು ಕೊಡ ಮಾಡಲಿ. ಸರ್, ಈಗ ಎರಡನೇ ಪಟ್ಟಿ ಯಾವತ್ತು ರಿಲೀಸ್ ಆಗುತ್ತೆ? ಮೊದಲನೇ ಪಟ್ಟಿ ಬಿಡುಗಡೆ ಆಯಿತು, ಎರಡನೇ ಪಟ್ಟಿ ಯಾವಾಗ ಸರ್? ಅದ 11 ಇರಬೇಕು ಅಂತ. 11 ಸಾಯಂಕಾಲ ನಮ್ಮದು ಸ್ಕ್ರೀನಿಂಗ್ ಕಮಿಟಿ ಇದೆ. ಅದಾದಮೇಲೆ ನಾವು ಡೆಲ್ಲಿಗೆ ಕಳಿಸ್ಕೊಡ್ತೀವಿ, ಅವ್ರು ಮಿಕ್ಕಿ ತೀರ್ಮಾನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.